ಅಲ್ಲಿ ಅದಕ್ಕೆ ಪೈಪ್ ತಂದವ್ರಲ್ಲ ಪೈಪ್ ಹಾಕ್ತಾರ ಅಲ್ಲಿ ಏನ್ ಮಾತಾಡ್ತೀಯ ನಾನು ಹಾಕ್ಸಲ್ಲ ಪೈಪ್ ಸುಮ್ಮನೆ ಬಾಯಿ ಮುಚ್ಕೊಂಡು ಬರೀ ಇದೇ ಕೆಲಸ ಬಾರ್ಡ್ರಿಗೆ ಒಪ್ಕೊಂಡ್ರ ಇಲ್ಲ ಕಾಪಿ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಇದು ಟ್ರಾನ್ಸ್ಪರೆಂಟ್ ಆಗಿದೆ. ನೆಕ್ಸ್ಟ್ ಈ ಜಾಗದಲ್ಲಿ ಯಾರ್ಯಾರು ಹೆಂಗೆ ಮನೆಗಳು ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬರೀತೀರಿ. ಈ ತರ ಇಂಥವ್ರ ಮನೆಗಳು ಕಟ್ಕೊಂಡಿದ್ದಾರೆ, ಇವ್ರಿಗೆ ಹಕ್ಕುಪತ್ರಗಳು ಇದು ಮಾಡ್ಬೇಕಾಗಿದೆ, ಬಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ಅವಾಗ ಅದು ಬರ್ತದೆ. ನಿಮ್ಮ ಜಾಗ ನಿಮ್ಮದು. ದಶಕಗಳ ಗಡಿ ವಿವಾದಕ್ಕೆ ತೆರೆ. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಿದ ದಲಿತ ಸಂಘಟನೆಗಳು ಮತ್ತು ಮಾಲೂರು ಆಡಳಿತ. ಮಾಲೂರು ತಾಲೂಕಿನ ಮಾರಸಂದ್ರ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಮೀನು ಗಡಿ ವಿವಾದವು ಸಂಘಟನೆಗಳ ನಿರಂತರ ಹೋರಾಟ ಹಾಗೂ ತಾಲೂಕು ಆಡಳಿತದ ದಿಟ್ಟ ಕ್ರಮದಿಂದಾಗಿ ಕೊನೆಗೂ ಬಗೆಹರಿದಿದೆ. ದೌರ್ಜನ್ಯಕ್ಕೊಳಗಾಗಿದ್ದ ಸರಸ್ವತಮ್ಮ ಕೋಂ ನಂಜುಂಡಪ್ಪ ಅವರ ಕುಟುಂಬಕ್ಕೆ ಅಧಿಕಾರಿಗಳು ಗಡಿ ಗುರುತಿಸುವ ಮೂಲಕ ನ್ಯಾಯ ಒದಗಿಸಿದ್ದಾರೆ. ಬರೀ ಇದೇ ಕೆಲಸ ಕಾಪಿ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಇದು ಟ್ರಾನ್ಸ್ಪರೆಂಟ್ ಆಗಿದೆ. ನೆಕ್ಸ್ಟ್ ಈ ಜಾಗದಲ್ಲಿ ಯಾರ್ಯಾರು ಹೆಂಗೆ ಮನೆಗಳು ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬರೀತೀರಿ. ಈ ತರ ಇಂಥವ್ರ ಮನೆಗಳು ಕಟ್ಕೊಂಡಿದ್ದಾರೆ, ಇವ್ರಿಗೆ ಹಕ್ಕುಪತ್ರಗಳು ಇದು ಮಾಡ್ಬೇಕಾಗಿದೆ, ಬಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ಮಾರಸಂದ್ರ ಗ್ರಾಮದ ಸರ್ವೆ ನಂಬರ್ 5, 5/1, 5/2, 5/3 ಮತ್ತು 10ಕ್ಕೆ ಸೇರಿದ ಜಮೀನುಗಳು ಮೂಲತಃ ಮಾರಸಂದ್ರದ ವ್ಯಾಪ್ತಿಗೆ ಬರುತ್ತವೆ. ಆದರೆ ಪಕ್ಕದ ಹೊಸಕೋಟೆ ತಾಲೂಕಿನ ಲಿಂಗದೀರ ಮಲಸಂದ್ರ ಗ್ರಾಮದ ಕೆಲವರು ಸರ್ವೆ ನಂಬರ್ 31ರ ಹಳೆಯ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಈ ಜಮೀನು ತಮಗೆ ಸೇರಿದ್ದೆಂದು ವಾದಿಸುತ್ತಿದ್ರು. ಈ ವಿಚಾರವಾಗಿ ಸರಸ್ವತಮ್ಮ ಅವರ ಕುಟುಂಬದ ಮೇಲೆ ಹಲವು ಬಾರಿ ದೊಣ್ಣೆ ಮತ್ತು ಮಚ್ಚುಗಳಿಂದ ಭೀಕರ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಲಾಗಿತ್ತು. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಅನ್ಯಾಯದ ವಿರುದ್ಧ ಮಹಿಳೆಯರ ಆಶಾಕಿರಣ ಮತ್ತು ನೊಂದವರ ಧ್ವನಿ ಮಹಿಳಾ ಘಟಕ ಹಾಗೂ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ DSS ಸಂಘಟನೆಗಳು ಧ್ವನಿ ಎತ್ತಿದ್ದವು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕೆಂದು ಪಣ ತೊಟ್ಟ ಸಂಘಟನೆಯ ಪದಾಧಿಕಾರಿಗಳು ಮಾಲೂರು ತಹಸೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸ್ಥಳ ಪರಿಶೀಲನೆಗೆ ಒತ್ತಾಯಿಸಿದ್ರು. ಕರ್ಸಿದ್ದೀರಿ ಸಾ. ಆಮೇಲೆ ಇವರು ಎಡೆಲ್ಲೋ ಸರ್ ಅವ್ರು ಬಂದಿದ್ರು, PDO ಸರ್ ಬಂದಿದ್ರು, ಎಲ್ಲ ಗಡಿ ಫಿಕ್ಸ್ ಮಾಡಿ ಹೋಗಿದ್ದಾರೆ ಮಾಲೂರು ತಾಲೂಕು ಅಂತ. ನಮ್ಮ ಸಂಘಟನೆ ಈಜಿ ಸರ್ ಅಂತ ಬಂದಿದ್ದಾರೆ, ಅವ್ರನ್ನೂ ಕರ್ಸಿದ್ದೀವಿ. ಅವರು ಎಲ್ಲ ಮಾತಾಡಿ ಅವ್ರದ್ದಾದ್ರೆ ಅವ್ರಿಗೆ ಬಿಡೋಣ, ನಿಮ್ದಾದ್ರೆ ನಿಮ್ಗೆ ಬಿಟ್ಕೊಡ್ತೀವಿ, ಜಗಳ ಜಾತ್ರೆ ಏನು ಬೇಡ ಇದು ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲಾ ಮಟ್ಟದಲ್ಲೂ ಯಾವ್ಯಾವ ರೀತಿ ಅಧಿಕಾರಿಗಳು ಬಂದು ತಿಳಿಸ್ಕೊಟ್ಟಿದ್ದಾರೋ ಅದು ಕ್ಲಿಯರೆನ್ಸ್ ಆಗೋ ತನಕನು ದಯವಿಟ್ಟು ಇಬ್ರು ಸಹ ಯಾರೊಬ್ಬರನ್ನು ಒಬ್ಬರು ಮಾತೊಬ್ರು ಎತ್ಕೊಳಕ್ ಹೋಗ್ಬೇಡ್ರಿ. ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆಯೋ ಅದನ್ನ ಅಧಿಕಾರಿ ವರ್ಗ ಕೂತ್ಕೊಂಡು ಇಲ್ಲ ನಿಮ್ಗೆ ಸೇರ್ಬೇಕಾ ಇಲ್ಲ ಅವ್ರಿಗೆ ಸೇರ್ಬೇಕಾ ಅನ್ನೋದನ್ನ ಇತ್ಯರ್ಥ ಮಾಡ್ತಾರೆ. ಮಾಡೋ ತನಕ ಸಾವಧಾನಾಗಿ ಹೋಗ್ಬೇಕು ಅಂತ ಹೇಳೋದ್ರ ಮುಖಾಂತರ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇದು ಬೋರು ಸಹ ಹಾಕ್ಸಿದೀರಿ ನಾವು. ಬೋರು ನಾವೇ ಹಾಕ್ಸಿರೋದು, ನಮ್ಮ ಸ್ವಂತ ಜಾಗ ಇದು ಸರ್ವೆ ನಂಬರ್ 5 ಅಂತ. ನಮ್ಮಕ್ಕ ಹೊಸಕೋಟೆ ಕಡೆ ಹೋಗಿ ಖಾತೆಗಳು ಮಾಡ್ಸಕ ನಾವು ಹೋಗಿ ಕೇಳ್ದಾಗ ಹೊಸಕೋಟೆ ತಾಲೂಕ್ನವ್ರು ಬಂದು ಅಳತೆ ಮಾಡಿದಾಗ ಏನ್ ಹೇಳಿದ್ರಿ, ಸರ್ವೆ ನಂಬರ್ 5 ಬರುತ್ತೆ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವ್ ಏನಿದ್ರು ಮಾಲೂರು ತಾಲೂಕ್ ಮಾಡಿಸ್ಕೊಳ್ರಿ, ಹೊಸಕೋಟೆ ತಾಲೂಕ್ ಬರೋದಿಲ್ಲ ಅಂತ ಅವ್ರು ಗುರುತಿಸ್ಬಿಟ್ಟು ನಮ್ಗೆ ಇಂಬರ್ನ ಕೊಟ್ಬಿಟ್ಟಿರ್ತದೆ. ನಾವು ಆ ಇಂಬರ್ನ ಎತ್ಕೊಂಡೋಗಿ ಮಾಲೂರು ತಾಲೂಕಲ್ಲಿ 3 ಸಲ ಸರ್ವೆ ಮಾಡಿ 3 ಸಲ ಗುರುತಿಸ್ಕೊಂಡು ನಾವು ಖಾತೆಗಳು ಮಾಡಿಸ್ಕೊಂಡಿರ್ತೀವಿ. ಇಲ್ಲಿ ಯಾವ ಲಿಂಗದೂರು ಮಲಸಂದ್ರದವ್ರದ್ದು ಮನೆಗಳಿಲ್ಲ. ಅವ್ರದ್ದು 31 ಸರ್ವೆ ನಂಬರ್ದಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ, 30 ಸರ್ವೆ ನಂಬರ್ 1ರಲ್ಲಿ ಇರುತ್ತೆ. ಇದು ಬಂದು 5ರಲ್ಲಿ ಸರ್ವೆ ನಂಬರ್. ನಾವಿರ್ತೀರ 50-60 ವರ್ಷದಿಂದ ನಮ್ಮ ಪಿತ್ರಾರ್ಜಿಗೆ ಆಸ್ತಿ ಇದು. ಇವಾಗ ಬಂದ್ಬಿಟ್ಟು ಇಷ್ಟು ವರ್ಷದಿಂದ ನಮ್ಮ ಮೇಲೆ ಹೊಡೆಯೋದು ಬಡಿಯೋದು, ಹಾಸ್ಪಿಟ್ಲ್ ಪಾಲ್ ಮಾಡೋದು, ಜೀವಂತರ ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಇಷ್ಟು ವರ್ಷದಿಂದ ಬಂದು ಕೇಸ್ಗಳಾಗಿರೋದ್ರಿಂದ ಇವಾಗ ಬಂದ್ಬಿಟ್ಟು ನಮ್ಮ ಖಾತೆಗಳು ಮಾಡಿದ್ದಾರೆ. ಖಾತೆಗಳು ಮಾಡಿಬಿಟ್ಟು ನಿಮ್ಮದಾದ್ರೆ ಮಾಲೂರು ತಾಲೂಕ್ ಬಂದ್ರೆ ನಿಮ್ಗೆ ಬಿಟ್ಕೊಡ್ತೀವಿ, ಹೊಸಕೋಟೆ ತಾಲೂಕ್ ಬಂದ್ರೆ ನಮ್ಗೆ ಗುಡ್ಲೇಬೇಕು ಅಂತ ಮಾಡಿದ್ದಾರೆ. ಆಯ್ತು ನಾವು ಒಪ್ಕೊಂತೀರಂತ ಹೇಳಿ ಇವಾಗ ಗಡಿ ಫಿಕ್ಸ್ ಮಾಡಿದ್ದಾರೆ. ಅದು ಬಂದು ಮಾಲೂರು ತಾಲೂಕ್ ಬಂದಿದೆ. ನಮ್ಮ ತಾಲೂಕಲ್ಲಿ ನಾವು ಏನಾದ್ರೂ ಮಾಡ್ಕೊಳ್ತೀವಿ. ಮಾಲೂರು ತಾಲೂಕಲ್ಲಿ ಸರ್ವೆ ನಂಬರ್ 5ರಲ್ಲಿ ನೋಡಿ, ಪಾಣ ಹೋಗಂಗಿ ಕೈ ಮುರಿದಿದೆ, ಕಾಲು ಮುರಿದಿದೆ, ಟಿಚ್ಗಳು ಹಾಕಿದ್ದಾರೆ, 10-15 ಟಿಚ್ಗಳು ಹಾಕಿದ್ದಾರೆ ಒಬ್ಬೊಬ್ರಿಗೆ 6 ಜನಕ್ಕೆ. ಇಷ್ಟ ಆಗಿದ್ರು ಸಹ
ಅನ್ಗಂಡಹಳ್ಳಿ ಸ್ಟೇಷನ್ ಅಲ್ಲಿ ನಮ್ಮ ಮೇಲೆ ಫುಲ್ ಮಾಹಿತಿ ಕೊಟ್ರು. ನಾವು ಎಲ್ಲ ತಗೊಂಡೋಗಿ ತೋರಿಸಿದ್ರು, ನಾವು ಬರೋದಿಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ, ತಪ್ಪಾಗ್ಬಿಟ್ಟಿದೆ, ನಮ್ಗೆ ಕ್ಷಮೆ ಇರ್ಲಿ ಅಂತ ಗೋವಿಂದಪ್ಪ ಸಾರು ಕ್ಷಮೆ ಕೇಳಿದ್ದಾರೆ ನಮ್ನ. ಆಯ್ತು ಸರ್, ನಾವು ಗೊತ್ತಿಲ್ದಿರೋ ಏನೋ ನೀವು ನೋಡಿಲ್ಲ ದಾಖಲೆಗಳು, ನೀವು ಅದಕ್ಕಾಗಿ ಬಂದ್ರಿ ನೋಡ್ರಿ ಅಂದಾಗ ನಮ್ಗೆ ಕ್ಷಮೆ ಇರ್ಲಮ್ಮ, ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಆ ಸಾರು ನಮ್ಗೆ ಕ್ಷಮೆ ಕೇಳಿದ್ದಾರೆ, ದಾಖಲೆಗಳು ಕೊಟ್ಟಿದ್ದೀರಿ. ಇವಾಗ ನಮ್ದು ಅಡ್ರೆಸ್ ಇಲ್ಲಿದೆ, ನಾವು ಗುರ್ತಿಸ್ಕೊಂಡಿದ್ದೀರಿ. ಸಂಘಟನೆಗಳ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳ ತಂಡವು ಸ್ಥಳಕ್ಕೆ ಭೇಟಿ ನೀಡಿ ಜಂಟಿ ಕಾರ್ಯಾಚರಣೆ ನಡೆಸಿತು. ಮಾಲೂರು ತಹಸೀಲ್ದಾರ್ ಹಾಗೂ ಎಡಿಎಲ್ಆರ್ ಸಾಹೇಬರು ಭೂ ಇಲಾಖೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ವೆ ಆದೇಶಿಸಿದರು. ಸರ್ವೇಯರ್ ಅಶೋಕ್ ಸ್ಥಳದಲ್ಲಿ ವೈಜ್ಞಾನಿಕವಾಗಿ ಗಡಿ ಗುರುತಿಸಿ ವಿವಾದಿತ ಜಮೀನು ಮಾರಸಂದ್ರ ಗ್ರಾಮಕ್ಕೆ ಸೇರಿದ್ದೆಂದು ಸ್ಪಷ್ಟಪಡಿಸಿದರು. ನಮಸ್ಕಾರ, ನನ್ನ ಹೆಸರು ಸುರೇಶ್ ಬಾಬು KR ಅಂತ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇಲ್ಲಿ ಏನು ಮಾರ್ಸಂದ್ರ ಮತ್ತೆ ಲಿಂಗದೇರ್ ಮಲ್ಸಂದ್ರ ವಿಚಾರದಲ್ಲಿ ನಂಜುಂಡಪ್ಪ ಚಿಕ್ಕಬೋಶಪ್ಪ ಅನ್ನೋರು ನಮ್ಗೆ ಒಂದು ಅರ್ಜಿ ಕೊಡ್ತಾರೆ. ಇಲ್ಲಿ ನಮ್ಮ ಜಮೀನಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ, ಖಾತೆ ಆಗಿದೆ, ಆದ್ರೆ ಇಲ್ಲಿ ಬೇರೆ ಲಿಂಗದೇರ್ ಮಲ್ಸಂದ್ರದವರು ಸಮಸ್ಯೆ ಮಾಡ್ತಿದ್ದಾರೆ ಅಂತ. ಬಟ್ ನಾವು ಒಂದ್ಸಲ ಬಂದು ವೆರಿಫೈ ಮಾಡಕ್ ಬಂದಾಗ ನಮ್ಗೆ ಇಲ್ಲಿ ಗಡಿ ಗುರ್ಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆಮೇಲೆ ನಾವು ಈ ಸರ್ವೆ ನಂಬರ್ ಅಲ್ಲಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಾವು 11B ಖಾತೆ ಇಶ್ಯೂ ಮಾಡಿರ್ತೀವಿ ಅವ್ರಿಗೆ. ಹಾಗಾಗಿ ಆಮೇಲೆ ಅವತ್ತು ಬಂದು ಎಲ್ಲ ಸ್ವಲ್ಪ ಜನ ಎಲ್ಲ ಸೇರಿ ಒಂದು ಮಾಜರ್ ಮಾಡಿ ಈ ತರ ಗಡಿ ಗುರ್ಸೋವರೆಗೂ ಅದನ್ನ ಇದು ಮಾಡಿ ಹೋಲ್ಡ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಗಡಿ ಗುರ್ಸೋದಕ್ಕೆ ನಾವು ಅರ್ಜಿ ಕೊಟ್ಟಿರ್ತೀವಿ ಇವರಿಗೆ, ಸಹಾಯಕ ನಿರ್ದೇಶಕರಿಗೆ. ಅವರು ಇವತ್ತು ದಿನಾಂಕ ನಿಗದಿಪಡಿಸಿ ಇವತ್ತು ನಮ್ಗೆ ಹೇಳಿ ಕರೆಸಿರ್ತಾರೆ. ಕರೆಸಿ ಅವರು ಸರ್ವೆ ನಂಬರ್ನ ಇದು ಮಾಡಿರ್ತಾರೆ. ಸರ್ವೆ ನಂಬರ್ 5ನ ಗಡಿ ಗುರ್ಸೋದಕ್ಕೆ ಹೋದಾಗ ಸರ್ವೆ ನಂಬರ್ 5 ಕೃಷಿ ಜಮೀನು ಇರುತ್ತೆ, ಆಗ ಸ್ವಂತ ಜಮೀನು ಇರುತ್ತೆ. ಅದು ನಂಜುಂಡಪ್ಪ ಮತ್ತು ಚಿಕ್ಕಬೋಶಪ್ಪ ಅವರ ಪಿತ್ರಾರ್ಜಿತ ಆಸ್ತಿ ಆಗಿರ್ತದೆ. ಆಮೇಲೆ ಅದ್ರ ಪಕ್ಕದಲ್ಲಿ ಸರ್ವೆ ನಂಬರ್ 10 ಸರ್ಕಾರಿ ಗೋಮಾಳ ಜಮೀನು ಅಂತ ಮಾರ್ಸಂದ್ರ ಗ್ರಾಮಕ್ಕೆ ಸೇರಿರುವಂತ ಜಾಗನ ಗುರುತಿಸ್ಕೊಡ್ತಾರೆ. ಸೊ ಅದು ಬಂದು ಸರ್ವೆ ನಂಬರ್ 10 ಗೋಮಾಳ ಜಮೀನು ನಮ್ಮ ಜಿಲ್ಲಾ ಗಡಿ ಇಲ್ಲಿವರೆಗೂ ಬರುತ್ತೆ ಅಂತ ನಮ್ಮ ಭೂಮಾಪನ ಇಲಾಖೆಯವರು ಗಡಿ ಗುರುತಿಸ್ಕೊಟ್ಟಿರ್ತಾರೆ. ನಾವು ಅಲ್ಲಿ ಕಲ್ಲು ಹಾಕಿ ನಮ್ಮ ಮಾರ್ಸಂದ್ರ ಗ್ರಾಮದ ಜಮೀನನ್ನ ಗುರುತಿಸಿರ್ತೀವಿ. ಸೊ ಇದು ಸರ್ಕಾರಿ ಗೋಮಾಳ ಜಮೀನಾಗಿರುತ್ತೆ. ಇದರಲ್ಲಿ ಸುಮಾರಷ್ಟು ಜನ ಮಾರ್ಸಂದ್ರದ ಗ್ರಾಮಸ್ಥರು ಮತ್ತೆ ಲಿಂಗದೇರ್ ಮಲ್ಸಂದ್ರ ಗ್ರಾಮಸ್ಥರು ಮನೆಗಳು ಕಟ್ಕೊಂಡು ವಾಸ ಮಾಡ್ತಿರ್ತಾರೆ. ಸೊ ಇದನ್ನ ಮುಂದಿನ ಕ್ರಮಕ್ಕಾಗಿ ನಾವು ಮೇಲಧಿಕಾರಿಗಳಿಗೆ ನಾವು ಅದನ್ನ ವರದಿನ ತಿಳಿಸ್ತಾ ಇದ್ದೀವಿ. ಮಾಲೂರು ಸಿಐ ರಾಮಪ್ಪ ಗುತ್ತೇದಾರ್ ಹಾಗೂ 112 ಪೊಲೀಸ್ ತಂಡವು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಒದಗಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಿದರು. ನೊಸಗೆರೆ ಪಿಡಿಒ ಅವರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಹಕರಿಸಿದರು. ವರ್ಷಗಳಿಂದ ಭಯದ ನೆರಳಿನಲ್ಲಿ ಬದುಕುತ್ತಿದ್ದ ಸರಸ್ವತಮ್ಮ ಅವರ ಕುಟುಂಬಕ್ಕೆ ಈಗ ಕಾನೂನುಬದ್ಧವಾಗಿ ತಮ್ಮ ಜಮೀನು ಮರಳಿ ಸಿಕ್ಕಂತಾಗಿದೆ. ಸಂಘಟನೆಗಳ ನಾಯಕತ್ವ ಮತ್ತು ಅಧಿಕಾರಿಗಳ ಸಮನ್ವಯತೆಯಿಂದಾಗಿ ಅನ್ಯಾಯದ ವಿರುದ್ಧ ಜಯ ಸಿಕ್ಕಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯದ ವಿರುದ್ಧ ಮಹಿಳೆಯರ ಆಶಾಕಿರಣ ಮತ್ತು ನೊಂದವರ ಧ್ವನಿ ಮಹಿಳಾ ಘಟಕ ಭೀಮಾ ಸ್ಫೂರ್ತಿ, ನೊಂದವರ ಪರವಾಗಿ ನಿಲ್ಲುವ ಸಂಘಟನೆಗಳು ಮತ್ತು ಕಾನೂನು ಪಾಲಿಸುವ ಅಧಿಕಾರಿಗಳು ಕೈ ಜೋಡಿಸಿದರೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲು ಸಾಧ್ಯ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ.